ಎಲ್ಲ ಆತ್ಮ ಬಂಧುಗಳಿಗೂ ನಮ್ಮ ಅನಂತ ಕೋಟಿ ನಮನಗಳು. ನಿಜಕ್ಕೂ ಇವತ್ತಿನ ಎರಡೂ ಸೆಷನ್, ಮೊದಲನೇದಾಗಿ ನಮ್ಮ ಸಣ್ಣಗೌಡರು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಮತ್ತು ಪ್ರಾಣಾಯಾಮವನ್ನ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಬಂತು. ಅವರಿಗೆ ನನ್ನ ಅನಂತ ನಮನಗಳು. ಹಾಗೆಯೇ ಅಶ್ವಿನಿ ಮೇಡಮ್ನವರು ಈ ಧ್ಯಾನವನ್ನ, ಸಂಗೀತ ಧ್ಯಾನವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು. ಅವರ ಸ್ಪೀಕರ್ ಕೆಲಸವನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ನನ್ನ ಅನಂತ ನಮನಗಳು. ಇವತ್ತು ಎರಡೂ ಸೆಷನ್ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದ್ವು. ಇಬ್ಬರು ಆತ್ಮ ಬಂಧುಗಳಿಗೂ, ಅಶ್ವಿನಿ ಮೇಡಮ್ನವ್ರಿಗೂ ಹಾಗೂ ಸಣ್ಣಗೌಡರಿಗೂ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇವತ್ತಿನ ಯೋಗ ಧ್ಯಾನವನ್ನು ತುಂಬಾ ಅದ್ಭುತವಾಗಿ ಫೀಲ್ ಮಾಡಿದಿರಿ, ಅದನ್ನ ವ್ಯಕ್ತಪಡಿಸಿದ್ರಿ, ನಿಮ್ಗೆ ಧನ್ಯವಾದಗಳು. ಹಾಗೆ ಇನ್ನೊಬ್ರು ಮಾಸ್ಟರ್ಸ್ ಕಡೆಯಿಂದ ನಾವು ಅನಿಸಿಕೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ. ತದನಂತರ ಆಧ್ಯಾತ್ಮಿಕ ಜ್ಞಾನ ಇರುತ್ತೆ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಬ್ರು ಮಾಸ್ಟರ್ಸ್ ಇಂದ ಒಂದು ಅಭಿಪ್ರಾಯ ಕೇಳೋಣ ಅಂತ. ಎಸ್ ಮಾಸ್ಟರ್ಸ್. ನಮಸ್ಕಾರ ಆತ್ಮ ಬಂಧುಗಳೇ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದ್ರಿಂದ ಮುಂದೆ ಯಾವ ತರ ಸೆಷನ್ ಅನ್ನ ಇನ್ನೂ ಇಂಪ್ರೂವ್ ಮಾಡಬಹುದು, ಇನ್ನೂ ಹೊಸ ವಿಷಯಗಳನ್ನ ತಂದು ಕೊಡ್ಬೋದು. ಇವರಿಗೆ ತಗೊಳಕ್ ಸಿದ್ಧರಿದ್ದಾರೆ, ಎಷ್ಟು ಹಸಿವಿದೆ ಇವರಿಗೆ, ಇನ್ನು ಏನೇನು ಊಟ ಬಡಿಸ್ಬೇಕು, ಸಿದ್ಧ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ದಯವಿಟ್ಟು ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನ ತಿಳಿಸಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಹೊಸಬ್ರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ನಿಮಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಆಪ್ಷನ್ ಓಪನ್ ಮಾಡ್ಕೊಳ್ಳಿಕ್ ಗೊತ್ತಿರದೇ ಇರ್ಬೋದು. ಮನೇಲಿ ಯಾರಾದ್ರೂ ಓದ್ಯಂತರ ಮಕ್ಳು ಇರ್ತಾರೆ, ಅವ್ರ ಕಡೆಯಿಂದ ಕಲ್ಕೊಳ್ರಿ. ಗೊತ್ತಿರೋರು ದಯವಿಟ್ಟು ಮಾತಾಡಿರಲ್ಲ, ಏನ್ ತಪ್ಪೇನಿಲ್ಲ. ಏನ್ ಅನಿಸ್ತ ಅದನ್ನೇ ಹೇಳೋದ್ರಿಂದ ಮುಂದಿನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಮಾತಾಡ್ಬೋದಾ? ಈಗ್ಲಾದ್ರೂ ಒಂದ್ ಇಬ್ರು ಮೂವರು ನಿಮ್ಮ ನಿರೀಕ್ಷೆ ಒಳಗ ಹೊಲದಲ್ಲಿ ನಿಂತ್ಕೊಂಡು ನಾವು ಕೇಳ್ತಾ ಇದೀವಿ. ಖಂಡಿತ ಸರ್. ಈಗ ನಂದಾ ಮೇಡಮ್, ಲಕ್ಷ್ಮೀದೇವಿ ಮೇಡಮ್ ಅವ್ರು ವ್ಯಕ್ತಪಡಿಸ್ತಾರೆ. ಬಟ್ ಆದ್ರೆ ಹೊಸಬ್ರು ಮಾಸ್ಟರ್ಸ್ ಮಾತಾಡಿ ಅಂತ ನಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಮ್ಯೂಟು ಅನ್ಮ್ಯೂಟ್ ಅನ್ನೋಂತ ಆಪ್ಷನ್ ಕೆಲವ್ರಿಗೆ ಗೊತ್ತಾಗದೆ ಇದ್ದಾಗ, ಈಗ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಬಟ್ ವಿಡಿಯೋ ಆನ್ ಮಾಡ್ಕೊಂಡು ಅವ್ರೇನಾದ್ರೂ ರೆಸ್ಪಾನ್ಸ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಏನಾದ್ರೂ ಗೈಡ್ ಮಾಡ್ಬೋದು ಅಂತ ಅನಿಸಿಕೆ. ನಂದಾ ಮೇಡಮ್. ಎಸ್ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ಬೆಳಗಿನ ವಂದನೆಗಳನ್ನ ತಿಳಿಸುತ್ತಾ, ಇವತ್ತಿನ ಬೆಳಗಿನ ಸೆಷನ್ನು ಸನ್ನಗೌಡ ಸರು ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನ ಚೆನ್ನಾಗಿ ಮಾಡಿಸಿದ್ರು. ಏನು ಅದರಲ್ಲಿ ಇದೇ ಇಲ್ಲ. ಮತ್ತೆ ತಾವು ಕೂಡ ಕಾರ್ಯಕ್ರಮವನ್ನ ಏನು ರಂಗನಾಥ್ ಗುರೂಜಿಯವರ ಅನುಪಸ್ಥಿತಿಯಲ್ಲೇ ಏನು ಕೊರತೆ ಇಲ್ದಂಗೆ ನಡ್ಸ್ಕೊಂತ ಹೋಗ್ತಾ ಇದ್ದೀರಿ. ಏನು ಇಲ್ಲ. ತ್ರಿವೇಣಿ ಮೇಡಮ್ ಅವರು ಬೆಳಗಿನ ಇದೇನು ಅವರು ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಒಳ್ಳೇದಾಗಿತ್ತು. ಏನು ಕೊರತೆ ಅವಕಾಶ ಸಿಗುತ್ತೆ. ನಾವು ಹೊಸಬ್ರು ಮಾತಾಡ್ಲಿ ಅಂತಂದು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಹೊಸಬರಿಗೆ ಅವಕಾಶ ಎಲ್ಲಿ ಸಿಗುದಿಲ್ಲ. ಇಲ್ಲಿ ನಮ್ಮ ರಂಗನಾಥ್ ಗುರೂಜಿಯವರು ಅದನ್ನ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಹೊಸಬರು ತಮ್ದು ಅಭಿಪ್ರಾಯವನ್ನ ಹೇಳ್ರಿ ಅಂತ ನಂದು ಇಚ್ಛೆ. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ರಿ, ಏನು ಕೊರತೆ ಇಲ್ಲ. ಯಾಕೆಂದ್ರೆ ನಮ್ಮ ರಂಗನಾಥ್ ಗುರುಗಳು ಫ್ಲೂಟ್ ಮ್ಯೂಸಿಕ್ ನ ಅವ್ರು ಪ್ಲೇ ಮಾಡ್ತಾರೆ. ಬಟ್ ಆದ್ರೆ ನಾನ್ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಮ್ಯೂಸಿಕ್ಗಳಿದಾವೆ. ಹಾಗಾಗಿ ಆ ಒಂದು ಪ್ರತಿಯೊಬ್ಬರಿಗೂ ಒಂದೊಂದು ಮೆಡಿಟೇಷನ್ ಮ್ಯೂಸಿಕ್ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವತ್ತು ಕೂಡ ನೀವೆಲ್ಲ ಕೇಳಿದೀರಾ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ವ್ಯಕ್ತಪಡಿಸಿದ್ರೆ ನಾನು ಇನ್ನು ಯಾವ ರೀತಿ ಬೇಕು ಮ್ಯೂಸಿಕ್ ನ ಪ್ಲೇ ಮಾಡೋದಕ್ಕೆ ನಾಳೆಯಿಂದ ಅನುಕೂಲ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ಮೇಡಮ್. ಥ್ಯಾಂಕ್ ಯು. ಅದ್ಭುತವಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೊಬ್ರು ಹೊಸ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಚಿಕ್ಕಯ್ಯ. ಎಸ್ ಸರ್, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಇವುಗಳಿಗೂ ನಮಸ್ತೆ.
ನನ್ನ ಎಲ್ಲ ಆತ್ಮೀಯ ಗುರುವೃಂದಕ್ಕೂ ನನ್ನ ವಂದನೆಗಳು. ನಾನು ಹೊಸಬ ಅಲ್ಲ ಮೇಡಮ್, ಒಂದು ವರ್ಷ ಮೇಲ್ಪಟ್ಟಾಯ್ತು ಈ ಕ್ಲಾಸ್ ನಲ್ಲಿ ಜಾಯ್ನ್ ಆಗಿ. ನೋಡಿ ಸರ್, 1 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಇವತ್ತು ಮಾತನಾಡ್ತಾ ಇದ್ದೀರಾ. ಎಸ್, ಥ್ಯಾಂಕ್ ಯು. ಮಾತಾಡಿ ಸರ್. ನವೆಂಬರ್ಗೆ 1 ವರ್ಷ ಆಗೋಯ್ತು ಮೇಡಮ್. ಇದು ಡಿಸೆಂಬರ್ 1 ವರ್ಷಕ್ಕೆ ಬಂದು 1 ತಿಂಗಳಾಯ್ತು ಈ ಕ್ಲಾಸಿಗೆ ಜಾಯ್ನ್ ಆಗಿ. ಕಂಟಿನ್ಯೂ ಕೇಳ್ತಾ ಇದ್ದೀನಿ, ಚೆನ್ನಾಗಿ ಮುಗಿಸ್ತಾ ಇದ್ದೀನಿ, ಆದ್ರೆ ಗುರುಗಳು ಇಲ್ಲ ಅನ್ನೋ ಕೊರತೆಯನ್ನು ನೀವು ನೀಗಿಸಿದ್ರೆ ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಮಾತು ಕೇಳ್ತಾ ಖುಷಿ ಆಗ್ತಾ ಇದೆ. ಲಕ್ಷ್ಮೀ ದೇವಿ ಮೇಡಮ್. ಎಸ್ ಮೇಡಮ್. ಮೇಡಮ್, ಒಂಚೂರು ಅವರು ಜಕ್ಕಯ್ಯರವರು ವರ್ಷದಿಂದ ಇದ್ದಾರೆ. ಏನೇನು ಅವ್ರಿಗೆ ಕಲೀಲಿಕ್ಕಾಯ್ತು, ಮೊದ್ಲು ಹೆಂಗಿತ್ತು ಅವ್ರ ಸ್ಥಿತಿ, ಈಗ ಏನಾಗಿದೆ ಅನ್ನೋದನ್ನ ಶೇರಿಂಗ್ ಮಾಡ್ಕೊಂಡ್ರೆ ಈಗೇನ್ ಹೊಸ್ತಾ ಬರ್ತಾ ಇದಾರ, ಮುಂದ್ ನೆಕ್ಸ್ಟ್ ಬರೋರಿಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ ಅನ್ನೋದು ನನ್ನ ಭಾವ. ಅಟ್ಲೀಸ್ಟ್ ಹಂಚ್ಕೋಬಹುದಾ ಗುರುಜಿ? ಹೌದು ಸರ್. ಚಿಕ್ಕಯ್ಯ ಸರ್, ಹೌದು, 1 ವರ್ಷದಿಂದ ನೀವು ನಮ್ಮ ವೇದಿಕೆಗೆ ಬಂದು ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ತುಂಬಾ ಕ್ಲಾಸಸ್ಗಳನ್ನೆಲ್ಲ ಏನೇನ್ ಬರ್ತಾ ಇದೆ ಎಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ. ನಿಮ್ಮ ಅನಿಸಿಕೆ ಹೇಳಿದ್ರೆ ಹೊಸಬ್ರು ಕೂಡ ಇರ್ತಾರೆ, ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಎಸ್ ಸರ್. ನಮ್ಮಲ್ಲಿ ಆದ ಬದಲಾವಣೆ ಅನಿಸಿಕೆ ಏನಿಲ್ಲ ಮೇಡಮ್, ನಾನು ಮೊದಲು ಸುಮಾರು ಈಗ 8 ರಿಂದ 10 ವರ್ಷದಿಂದ ನಾನು ಮೆಡಿಟೇಷನ್ ಅಲ್ಲಿ ಇದ್ದೇನೆ ಮೇಡಮ್. 10 ವರ್ಷದಿಂದ ಬೇರೆ ಬೇರೆ ಕ್ಲಾಸ್ಗಳನ್ನು ಮಾಡ್ತಾನೆ ಇದ್ದೀನಿ. ಆದ್ರೆ ಇದು ಮಹಾವತಾರ ಫೌಂಡೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಯಲ್ಲ ಮೇಡಮ್, ರಂಗನಾಥ್ ಗುರುಜಿಗಳು ಸ್ಟಾರ್ಟ್ ಮಾಡಿದ್ರಲ್ಲ, ನವೆಂಬರ್ 2023ರಿಂದ ನಾನು ಇದ್ರೊಳಗಿದ್ದೀನಿ. ಆದ್ರೆ ನನ್ನಲ್ಲಿ ಬಂದಿರತಕ್ಕಂಥ ಬದಲಾವಣೆ ಅಂದ್ರೆ ಕೋಪ ತುಂಬಾ ಕಡಿಮೆ ಆಗಿದೆ, ಮೈಂಡ್ ಕಾನ್ಸ್ಟೆಂಟ್ ಆಗಿದೆ. ಆಮೇಲೆ ಮೊದಲು ವಿಪರೀತ ಕೋಪ ಮಾಡ್ಕೊಳ್ತಿದ್ದೆ, ಆಮೇಲೆ ಡ್ರಿಂಕ್ಸ್ ಮಾಡ್ತಿದ್ದೆ. ಈಗ ನಾನು ಎಲ್ಲವನ್ನು ಬಿಟ್ಟು ಪೂರ್ತಿ ಸಾತ್ವಿಕ ಆಗಿದ್ದೇನೆ ಅಂತ ನನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಥ್ಯಾಂಕ್ ಯು. ಹೆಲ್ತ್ ಇಶ್ಯೂ ಏನಾದ್ರೂ ಇತ್ತಾ ಮಾಸ್ಟರ್ ಜಿ? ಹೆಲ್ತ್ ಇಶ್ಯೂ ಏನಾದ್ರೂ ಇದ್ದು ಸಾಲ್ವ್ ಆಗಿದೆನಾ? ಇದೆ ಮೇಡಮ್, ಇತ್ತು ಸರ್. BP ಶುಗರ್ 2 ಇತ್ತು, ನಾರ್ಮಲ್ ಇದೆ. ಇವಾಗ ಏನ್ ಟ್ಯಾಬ್ಲೆಟ್ ತಗೊಳ್ತಾ ಇಲ್ರಾ? ಇಲ್ಲ, ಆಯುರ್ವೇದಿಕ್ ತಗೊಳ್ತಾ ಇದ್ದೀನಿ ಸರ್. ಟ್ಯಾಬ್ಲೆಟ್ ಬಿಟ್ಟಿಲ್ಲ, ಆದ್ರೆ ನಾನು ಆರೋಗ್ಯವಾಗಿದ್ದೇನೆ. ಎಸ್, ಥ್ಯಾಂಕ್ ಯು. ಈ ತರ ಇದನ್ನ ನಿರೀಕ್ಷೆ ಮಾಡ್ತೇವೆ ಆತ್ಮ ಬಂಧುಗಳೇ. ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ದೀರಾ ನಿರಂತರವಾಗಿ? ಸುಮಾರು ಸರ್, ನಾನು ನಾರ್ಮಲ್ ಬಂದಿದೆ ಸರ್, ಸುಮಾರು 1 ವರ್ಷದಿಂದ ನಾರ್ಮಲ್ ಇದೆ. ವಾವ್. 1 ವರ್ಷದಿಂದ ನಾರ್ಮಲ್ ಇದೆ. ಆದ್ರೆ ನಾನು HMI, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ವಾವ್, ನೋಡಿ ಸರ್, ನಿಮ್ಮಂತರ ಬೇಕು ಸರ್ ನಮಗೆ. ಎಜುಕೇಟೆಡ್ ಬೇಕಿಲ್ಲಿ, ಹೊಸ ಪದಗಳ ಕನ್ನಡ ಪದದ ಬಳಕೆ ಮಾಡ್ಕೊಳಕ್. ಅದಕ್ಕೂ ನಿಮ್ಮಂತರ ಬೇಕು. ಅದ್ ನಿರೀಕ್ಷೆ ಒಳಗದ ನಾವು ಬರ್ತಾ ಇಲ್ಲ, ನೀವು ಯಾಕೆ ಏನೋ. ಅಂದ್ರೆ ಏನಾಗತ್ತೆ ಸರ್, ನನಗೂ ಇನ್ನೊಂದು ಬೆಳಗ್ಗೆ 8:30 9 ಗಂಟೆ ನಾನು ಡ್ಯೂಟಿಗೆ ಹೋಗ್ಬೇಕಾಗತ್ತಲ್ಲ. ಮೆಡಿಟೇಷನ್ ಮುಗಿಸಿದ ತಕ್ಷಣ ನಿಮ್ದು ಇದನ್ ಚಲೋ ಆಗತ್ತೆ, ನನ್ನ ದೈನಂದಿನ ಚಟುವಟಿಕೆಗಳನ್ನು ನಾನು ಮಾಡ್ಕೋಬೇಕು ಸರ್. ಓಕೆ. ಇಲ್ಲ ಗುರುಜಿ, ತಾವು ಅಟ್ಲೀಸ್ಟ್ ವಾರಕ್ಕೆ 1 ದಿನನಾದ್ರೂ ಇಲ್ಲಿ ಇನ್ವಾಲ್ವ್ ಆಗಿ ತಮ್ಮ ಒಂದು ಏನಾದ್ರೂ ಜ್ಞಾನ ಹಂಚಿಕೆ ಅಥವಾ ಈ ತರ ಅನುಭವ ಹಂಚಿಕೆ ಮಾಡ್ಕೊಂಡಾಗ, ನೋಡಪ್ಪ ಅವ್ರು ಹೈಸ್ಕೂಲ್ ಶಾಲೆ ಹೆಡ್ ಮಿನಿಸ್ಟರ್ ಅಂತ ಅವಂತರದಾರ ಅಂತಂದಾಗ ಇಲ್ಲಿ ಎಷ್ಟೋ ಜನ ಓಕೆ, ಥ್ಯಾಂಕ್ ಯು. ನಿಮ್ಮಂತರ ಅದಾರ ಅಂತಂದಾಗ ಸಾಮಾನ್ಯರು ಕೂಡ ಅದಾರೆ, ಅವ್ರಿಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ. ನಾವು ಭಾಗವಹಿಸ್ಬೇಕು, ನಾವು ಕಲಿಬೇಕು. ನೋಡಪ್ಪ ಅಂತ ಮೇಸ್ಟ್ ಇದ್ದಾರೆ, ಮಾಡ್ತಾ ಇದಾರೆ. ಹ್ಯಾಬಿಟ್ ಬಿಡಕ್ ಹೆಲ್ಪ್ ಆತಂತಿದ್ದು. ಆಮೇಲೆ ಹೆಲ್ತ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ, ನಾನು ಮಾಡ್ಬೇಕು ಅನ್ನೋ ಭಾವ ಅನಿಸಿಕೆ ಅವ್ರಿಗೆ ಬರುತ್ತೆ. ಅದಕ್ಕೆ ಅಟ್ಲೀಸ್ಟ್ ವಾರದಲ್ಲಿ 1 ಸರಿ ಆದ್ರೂ ನೀವು ಇನ್ವಾಲ್ವ್ ಆಗಿ, ನಿಮ್ದು ಏನಾದ್ರೂ ಕ್ಲಾಸ್ ನಲ್ಲಿ ಯಾವ ತರ ಇವತ್ತು ಶಿಕ್ಷಣ ಬದಲಾವಣೆ ಆಗಿದೆ, ಏನೆಲ್ಲ ಬದಲಾವಣೆಗಳು ತರ್ತಾ ಇದೆ ಸರ್ಕಾರ, ಮತ್ತೆ ನೀವು ಮಕ್ಕಳಿಗೆ ಏನ್ ಕೊಡ್ತಾ ಇದೀರಾ, ನಿಮ್ಮ ಕೆಲವು ಟಿಪ್ಸ್ ಗಳನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಅವನ್ನ ನಾವು ಅಳವಡಿಕೆ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ ಅಂತ ಮುಂದೆ ಬರ್ತಕ್ಕಂತ ಆತ್ಮಜ್ಞಾನಿಗಳಿಗೆ ಸರಳ ಪ್ರಯತ್ನ ಮಾಡಿ. ಹೇಳಿ. ಈಗ ನಾನ್ ಕಲ್ತಿರ್ತಕ್ಕಂಥ ವಿದ್ಯೆಯನ್ನ ಪ್ರತಿ ಶನಿವಾರ ನನ್ನ ಕ್ಲಾಸಲ್ಲಿ, ನನ್ನ ಸ್ಕೂಲಲ್ಲಿ ಮಾಡೋದು. ಗ್ರೇಟ್. ಪ್ರತಿ ಶನಿವಾರ ಬೆಳಗ್ಗೆ 8:30ಯಿಂದ 9:30ವರೆಗೂ 1 ಗಂಟೆ ನಾನು ಮಾಡಿಸ್ತಾ ಇರ್ತೇನೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ಮೆಡಿಟೇಷನ್, ಇವೆಲ್ಲವನ್ನು ನಾನು ಆಲ್ರೆಡಿ ಸುಮಾರು ಯಾವಾಗ ವಿಶ್ವ ಯೋಗ ದಿನಾಚರಣೆ ಪ್ರಾರಂಭ ಆಯ್ತಲ್ಲ ಅವಾಗಿನಿಂದ ನಾನು ಮಾಡ್ಕೊಂತ ಬರ್ತಾ ಇದ್ದೆ. ನಾನು ಫಸ್ಟ್ ತಗೊಂಡಿದ್ದು ಆರ್ಟ್ ಆಫ್ ಲಿವಿಂಗ್ ಇಂದ. ನಾನು ಆರ್ಟ್ ಆಫ್ ಲಿವಿಂಗ್, ಆಮೇಲೆ 1 ಕ್ಲಾಸ್ ಮಿಸ್ ಮಾಡಿಲ್ಲ, ನಾನು ಯಾವ ಕ್ಲಾಸ್ ಅನ್ನು ಮಿಸ್ ಮಾಡಿಲ್ಲ. ಯಾವ ಸಿಗ್ತಾವಲ್ಲ ಅವನ್ನೆಲ್ಲವನ್ನು ನಾನು ಫಾಲೋ ಮಾಡ್ಕೊಂತ ಬರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅತಿ ಲಾಂಗ್ ಟರ್ಮ್ ಆಗಿದ್ದದ್ದು ಇದೇ ಇದ್ರೊಳಗೆ ಸರ್. ಎಸ್, ಮುಂದುವರ್ಸಿ ಮೇಡಮ್. ಓಕೆ ಸರ್. ಚಿಕ್ಕಯ್ಯ ಸರ್, ಇವತ್ತು ನಿಮ್ಮ ಒಂದು ಅನಿಸಿಕೆಗಳನ್ನ ಶೇರ್ ಮಾಡಿರೋದ್ರಿಂದ ನಮ್ಗೆ ಖುಷಿ ಆಯ್ತು.
ನೋಡಿ ಎಷ್ಟೊಂದು ಈ ವೇದಿಕೆಯಲ್ಲಿ ಉಪಯೋಗ ಪಡ್ಕೊಂಡು ನೀವು ಶಾಲೆಗಳಲ್ಲಿ ಎಲ್ಲಾ ಕಡೆ ಪ್ರಸಾರ ಮಾಡ್ತಾ ಇದ್ದೀರಾ. ಇದನ್ನ ನಾವಿವತ್ತು ಬಲವಂತವಾಗಿ ಮಾತಾಡ್ಸೋದಿಕ್ಕೆ ನಿಮ್ಮಲ್ಲಿ ಇದು ಸಾಧ್ಯ ಆಯ್ತು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಮಾತಾಡ್ತಿರ್ತಾರೆ, ಆಯ್ತು ಹೋಗ್ಲಿ ಬಿಡು ಅಂತ ಹೇಳಿ ನಾವಿದ್ದೀವಿ. ಆದ್ರೆ ನೀವು ಬಹಳ ಇದು ಮಾಡ್ಕೊಳಕತ್ತಲ್ಲ ಮೇಡಮ್, ನನಗೆ ಒಂದ್ ನಮ್ನಿ ಫೀಲ್ ಅನ್ನಿಸ್ತು. ನಾನು ಒಂದ್ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ನಾನು ಹೇಳ್ಬಿಟ್ಟೆ ಮೇಡಮ್. ಖಂಡಿತ ಸರ್, ನಮ್ಮ ಮನಸ್ಸಲ್ಲಿ ಇರುತ್ತೆ ಏನಾದ್ರೂ ಮಾತಾಡ್ಬೇಕು ಅಂತ. ಮಾತಾಡದೆ ಹೋದ್ರೆ ನಿಜವಾಗ್ಲೂ ಅದು ತಪ್ಪಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಪ್ರತಿದಿನ ನಮ್ಮ ಗುರುಗಳು ಇದ್ದೇ ಇರ್ತಾರೆ ಕ್ಲಾಸ್ ನಲ್ಲಿ. ಪ್ರತಿನಿತ್ಯ ಹೀಗೆ ಆದ್ರೆ ಈಗ ಅವರು ಉಪಸ್ಥಿತಿಲಿ ಅವ್ರ ಕಡತಲ್ನಲ್ಲಿದ್ದಾರೆ. ನಮ್ ಕ್ಲಾಸ್ ಅಲ್ಲೂ ಇನ್ನೂ ತುಂಬಾ ಹೆಚ್ಚಿನದಾಗಿ ನಾವೇ ಎಲ್ಲ ಸೇರಿ ಮಾತನಾಡ್ಕೊಂಡು ಅವ್ರು ಬರೋಷ್ಟ್ರಲ್ಲಿ ನಾವೆಲ್ಲ ಪ್ರತಿನಿತ್ಯ ವಿಡಿಯೋ ಆನ್ ಮಾಡ್ಕೊಂಡು ಒಂದೊಂದು ಮಾತುಗಳಲ್ಲಿ ಅನಿಸಿಕೆಗಳನ್ನ ಶೇರ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ಖುಷಿ ಪಡ್ತಾರೆ. ಯಾಕೆಂದ್ರೆ ಪರಮಾತ್ಮನ ಸ್ವರೂಪರವರು ಎಷ್ಟಾಗಿ ನಮ್ಗೋಸ್ಕರ ಅವ್ರು ಕಷ್ಟ ಪಡ್ತಾ ಇದ್ದಾರೆ, ಎಷ್ಟೆಲ್ಲಾ ಜ್ಞಾನ ಹಂಚಿಕೆ ಮಾಡ್ತಾರೆ. ಸುಮಾರು ತಿಂಗಳಿಗೆ 4 ಭಾಷೆಗಳಲ್ಲಿ ಅವರು ಆನ್ಲೈನ್ ಅಲ್ಲಿ ಕ್ಲಾಸ್ ಕೊಡ್ತಾ, ಆಮೇಲೆ ಆಫ್ಲೈನ್ ಕ್ಲಾಸಸ್ ಎಲ್ಲ ಈಗ ನಡೀತಾ ಇದೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಮಾಸ್ಟರ್ಸ್. ಹಾಗಾಗಿ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಓಕೆ ಮೇಡಮ್, ಆಯ್ತು ಮೇಡಮ್, ಒಳ್ಳೆಯದು. ಎಲ್ಲರೂ ಕೂಡಿ ಅದನ್ನ ನಾವು ಕೈ ಜೋಡಿಸೋಣ ಮೇಡಮ್. ನೆಕ್ಸ್ಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಂಕೋಬ ಸರ್ ಮಾತಾಡಿ. ಎಲ್ರಿಗೂ ಶುಭೋದಯ. ಕಾರ್ಯಕ್ರಮ ಚೆನ್ನಾಗಿ ಮುಡಿಬಂತು. ಸಣ್ಣೇಗೌಡರಿಂದ ಪ್ರಾರಂಭವಾಗಿ ಯೋಗಾಸನಗಳಿಂದ ಪ್ರಾರಂಭವಾಗಿ ಮೇಡಮ್ ಅವರು ಕೂಡ ಚೆನ್ನಾಗಿ ನಡೆಸಿಕೊಟ್ರು ಕಾರ್ಯಕ್ರಮ. ಒಳ್ಳೆ ಚೆನ್ನಾಗಿ ಮೂಡಿ ಬರ್ತಾ ಇದ್ದೇನೆ. ರಾಯಚೂರಿನ ಕಾರ್ಯಕ್ರಮ ಮಾಡಿದಾಗಿನಿಂದ ನಾನು ಜಾಯಿನ್ ಆಗ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ದಿನಾಲು ಬೆಳಿಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಗೆ ಒಳ್ಳೆ ಅವಕಾಶ ಅಂತ ಹೇಳಿ ನಾನು 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸರ್. ಕೆಲವೇ ದಿನ ಅಷ್ಟೇನೆ ನಾನು ಜಾಯ್ನ್ ಆಗಿದ್ದೀರೋ ಅಂತ ಅನ್ಬಿಟ್ಟು ನೀವು ಎಷ್ಟು ಅದ್ಭುತವಾಗಿ ಮಾತನಾಡ್ತೀರಾ. ನಾನ್ ಮಾತನಾಡ್ತೀನಿ ಅಂತ ಮುಂದೆ ಬಂದಿದ್ದೀರಾ, ಹೊಸಬ್ರಾದ್ರೂ ಸಹ ಅದು ಗ್ರೇಟ್ ಸರ್. ನೋಡೋಣ, ಇನ್ನ ಸ್ವಲ್ಪ ಹೊಸ ಮಾಸ್ಟರ್ಸ್ ನ ಮಾತಾಡ್ಸೋಣ ಪ್ರಯತ್ನ ಮಾಡೋಣ. ಸರ್ ಧ್ಯಾನ ಮಾಡಿದ್ರ ಇವತ್ತು? ಏನ್ ಅನ್ಸ್ತು ಅದು ಸ್ವಲ್ಪ ಅನಿಸಿಕೆ ಮಾಡಿ. ಸಂಗೀತ ಧ್ಯಾನ ಮಾಡಿದ್ರಲ್ವಾ? ಸಂಗೀತ ಧ್ಯಾನ ಮಾಡಿದೆ ಮೇಡಮ್. ಒಳ್ಳೆ ಒಂದು ಇದಕ್ಕ ಹೋದಂಗ ಆಗಿತ್ತು ಮೇಡಮ್. ನನ್ಗೆ ಪ್ರಜ್ಞೆನೇ ಇರ್ಲಾರ್ದಂಗ ಆಗಿತ್ತು. ಒಳ್ಳೆ ಚೆನ್ನಾಗಿ ಮಾಡ್ಬಂತ ಮೇಡಮ್. ನನಗೆ ಇದೇ ದಿನಾಲು ಮಾಡ್ಬೇಕಂತ ಹೇಳಿ ಅನಿಸ್ತಾ ಇದೆ. ಚೆನ್ನಾಗಿ ಮಾಡ್ಬಂತ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಪಟ್ಟಿದ್ದೀರಾ. ನಿಮ್ಮ ಖುಷಿನೇ ನಮ್ಮೆಲ್ಲರ ಖುಷಿ ಅಂತ. ಸಂಗೀತ ಕೇಳ್ತಾ ಇದ್ದರೆ ಅದು ಏನೋ ಯಾವ್ದೋ ಒಂದು ಲೋಕಕ್ಕ ಹೋದಂಗ ಆಗ್ತದೆ ಸಂಗೀತದಿಂದ. ಅದಕ್ಕೆ ಸರ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಲಿ ಅನ್ಬಿಟ್ಟು ನಾನ್ ರಾತ್ರಿ ಅದನ್ನ ಸೆಲೆಕ್ಟ್ ಮಾಡಿ ಹಾಕಿರುವಂತದ್ದು. ಧನ್ಯವಾದಗಳು. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್, ಥ್ಯಾಂಕ್ ಯು ಸರ್. ಮಾತನಾಡಿ ಮೇಡಮ್. ಎಲ್ರಿಗೂ ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಏಕೆಂದ್ರೆ ನಾವೆಲ್ಲ ಅನ್ಕೊಳ್ತೀವಿ ರಂಗನಾಥ್ ಗುರುಜಿ ಇಲ್ಲಿಲ್ಲ ಅನ್ಕೊಂಡು. ಖಂಡಿತವಾಗಿ ಆತರ ಭಾವನೆ ನಮ್ಮಲ್ಲಿ ಇರಬಾರ್ದು. ಅವ್ರು ಇಲ್ಲಿ ದೈಹಿಕವಾಗಿ ಇಲ್ಲಿಲ್ಲ, ಆದ್ರೆ ಮಾನಸಿಕವಾಗಿ ಇಲ್ಲೇ ಇದ್ದಾರೆ. ಹಂಗಾಗಿ ನಾವು ಅವ್ರು ಇಲ್ಲೇ ಇದ್ದಾರೆ ಅನ್ಕೊಂಡು ನಾವು ಯೋಗಾಸನ ಮಾಡ್ತಿದ್ದೀರಿ. ನೀವೆಲ್ಲದನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ನೀವಾಗ್ಲಿ, ತ್ರಿವೇಣಿ ಮೇಡಮ್ ಆಗ್ಲಿ, ಸಣ್ಣಗೌಡರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರ. ನಮ್ಗೆ ರಂಗನಾಥ್ ಗುರುಜಿ ಇಲ್ಲ ಅನ್ನೋ ಕೊರತೆನೇ ಇಲ್ಲ, ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದೆ. ಈಗ ನಾವು ಇಲ್ಲ ಅನ್ಕೊಂಡು ಕೂಡ ಇವಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದ್ರೆ ಅವ್ರು ಇದ್ದಾಗ ಮಾಡೋದಿಲ್ಲ, ಅವ್ರು ಇಲ್ದೇ ಇದ್ದಾಗ ನಾವು ಯಾವ ರೀತಿ ಕಾರ್ಯ ನಿರ್ವಹಿಸ್ತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದಾರೆ ಮೇಡಮ್. ಯಾಕಂದ್ರೆ ಒಬ್ಬ ಗುರುಗೆ ಒಳ್ಳೆ ಗುರು ಹೇಳ್ಬೇಕಂದ್ರೆ ಆ ಗುರುನ ಮೀರಿಸ್ಬೇಕು ಶಿಷ್ಯ, ಆವಾಗ್ಲೇ ಆ ಗುರುಗೆ ಒಂದು ರೀತಿಯ ಸಾರ್ಥಕತೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಮುನ್ನಡಿತಾ ಇದ್ದೀರಾ, ನಾವು ಜೊತೆಗಿರ್ತೀವಿ. ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿದೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ರಿ. ಈಗಾಗ್ಲೇ 1 ವರ್ಷ ಮುಗೀತಾ ಇದೆ. ಈಗ 328ನೇ ದಿನ. ಇನ್ನೇನ್ ಸಮಯ ಹತ್ರ ಬಂದೇ ಬಿಡ್ತು. 365 ದಿನಗಳು ಮುಗಿದು ಹೋಗುತ್ತೆ. ಮತ್ತೆ ಅವಕಾಶ, ಈ ತರದ ಅವಕಾಶ ಮತ್ತೆ ಬಾ ಅಂತಂದ್ರೂ ಬರೋದಿಲ್ಲ.
ಯಾಕೆಂದ್ರೆ ಅವಕಾಶ ಸಿಕ್ತಾಗ ನಾವು ಉಪಯೋಗಿಸ್ಕೊಂಡ್ ಬಿಡ್ಬೇಕು. ಮತ್ತೆ ನಾವು ಅದೆಷ್ಟೋ ದೂರ ಹೊರಟೋಗ್ಬಿಡುತ್ತೆ, ನಮಗದ್ ಸಿಗೋದಿಲ್ಲ. ಹಾಗಾಗಿ ನಮ್ಮ ಅವಕಾಶನ ಪ್ರತಿ ಕ್ಷಣನೂ ಸೂಕ್ಷ್ಮವಾಗಿ ಅದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಈಗ 365 ದಿನಗಳು ಮುಗ್ದಾದ್ಮೇಲೆ ಮತ್ತೆ ಹೊಸ ರೂಪ ಪಡೆದು ಮತ್ತೆ ಹೊಸ ಒಂದು ಕ್ಲಾಸ್ ನ ನಮ್ಮ ಗುರುಗಳು ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅವರಲ್ಲಿ ಇನ್ನೂ ಒಂದು ಹುರುಪು ಹುಮ್ಮಸ್ಸು ಬರ್ಬೇಕು ಅಂತಂದ್ರೆ ನಮ್ ರೆಸ್ಪಾನ್ಸ್ ಚೆನ್ನಾಗಿರ್ಬೇಕು. ಒಬ್ರಿಂದ ಇಬ್ರಿಂದ ಯಾವ್ದನ್ನು ಸಾಧ್ಯ ಆಗೋದಿಲ್ಲ ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಸೇವೆಗೆ ಪ್ರಚಾರಕ್ಕೆ ಮುಂದುವರಿತಾ ಧ್ಯಾನ ಜ್ಞಾನಗಳನ್ನ ಕಲಿತಾ ಬರೀ ಮಹಾವತಾರ್ ಫೌಂಡೇಶನ್ ಮೆಡಿಟೇಷನ್ ಸೆಂಟರ್ ಅಂತ ಇದೆ. ಬರೇ ನಮ್ಗೆ ಧ್ಯಾನ ಹೇಳ್ಕೊಡ್ತಾ ಇಲ್ಲ, ಜ್ಞಾನ ಹೇಳ್ಕೊಡ್ತಾ ಇದ್ದಾರೆ. ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು, ಮುದ್ರಾ, ಆಕ್ಯುಪ್ರೆಷರ್, ಮರ್ಮ, ಒಂದ ಎರಡ ಎಷ್ಟೊಂದಿದೆಯಲ್ವಾ ಮಾಸ್ಟರ್ಸ್. ಹಾಗಾಗಿ ಇಷ್ಟೆಲ್ಲಾ ಪ್ರಯೋಜನ ಪಡ್ಕೊಂಡ್ ಮೇಲೂನು ಸಹ 1 ವರ್ಷಕ್ ಬರ್ತಾ ಇದೆ. ಇಲ್ಲಿ ಕೇವಲ 44 ಮಾಸ್ಟರ್ಸ್ ಇದೀವಿ ಅಂತಂದ್ರೆ ಇನ್ನು ಎಷ್ಟು ಇನ್ಕ್ರೀಸ್ ಆಗ್ಬೇಕು. ಇನ್ಕ್ರೀಸ್ ಆಗೋ ಕಾರ್ಯ ನಮ್ಮಿಂದ ಹೆಚ್ಚಿಗೆ ನಡಿಬೇಕಾಗಿದೆ. ಹಾಗಾಗಿ ಮಾಸ್ಟರ್ಸ್ ನಾವೆಲ್ಲರೂ ಈ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಮಾಸ್ಟರ್ಸ್. ಮೇಡಮ್, ಒಂದು ರಿಕ್ವೆಸ್ಟ್ ರೀ, ಆತ್ಮಬಂಧುಗಳೇ, ಯಾರೆಲ್ಲ ಕನಿಷ್ಠ 8 ತಿಂಗಳಿಗಿಂತ ಜಾಸ್ತಿ ದಿನಗಳಿಂದ ಇಲ್ಲಿ ಇದೀರಾ, ಕ್ಲಾಸ್ ನಲ್ಲಿ ಇದೀರಾ, ದಯವಿಟ್ಟು ನೀವು ಮುಂದೆ ಬರ್ಬೇಕಾಗಿದೆ. ಇವಾಗ ಈ ಸಂಖ್ಯೆ ಜಾಸ್ತಿ ಮಾಡ್ಬೇಕಾಗಿದೆ ಮತ್ತು ಮುಂದಿನ ವರ್ಷ ಇನ್ನೂ ವಿಭಿನ್ನವಾಗಿ ಬರ್ಬೇಕಾಗಿದೆ. ರಂಗನಾಥ್ ಗುರುಜಿಯವರು ಆ ಒಂದು ಪ್ರೋಗ್ರಾಮ್ 8 ದಿವಸ ಮುಗಿಸ್ಕೊಂಡ್ ಬರೋದ್ರೊಳಗ ಹಳುಬ್ರು ಯಾರೆಲ್ಲ ಮಾತಾಡಿಲ್ಲ ಇಲ್ಲಿವರೆಗಿನು, ಅಂದ್ರೆ 8 ತಿಂಗಳಿಗಿಂತ ಜಾಸ್ತಿ ಇಲ್ಲಿ ಇದೀವಿ ಅನ್ನೋರು ದಯವಿಟ್ಟು ನೀವು ಇವತ್ತು ಬಾಯಿ ಬಿಡ್ಲೇಬೇಕು. ಏನ್ ಕಲ್ತಿರಿ, ನಿಮ್ ಹೆಲ್ತ್ ಇಶ್ಯೂ ಏನಿತ್ತು, ಆಮ್ಯಾಕ ಮಾನಸಿಕವಾಗಿ ಏನ್ ಬದಲಾವಣೆ ತಗೊಳಕ್ ಸಾಧ್ಯತೆ ಆಯ್ತು, ಈ ಕ್ಲಾಸ್ ನಿಮಗೆ ಬೆನಿಫಿಟ್ ಆಯ್ತಾ ಇಲ್ಲ, ಇದ್ದಿದ್ದಕ್ಕೆ ನಾವ್ ಅದೇವಿ ಅನ್ನೋದು ನಿಮ್ಮಿಂದ ಬರ್ಲಿ. ಮತ್ ಸುಮ್ನೆ ಅದೇವಿ ಅಂತಂದ್ರೆ ಬೇಡ. ಯಾಕದೇ ಮತ್ತೆ ವರ್ಷಗಳಿಂದ ಅದೇವಿ, ಬಾಯಿ ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದ್ರೆ ಏನಕ್ಕೆ? ಮನ್ಯಾಗ ಅಂದ್ರೆ ಕೆಲ್ಸ ಹೇಳ್ತಾರೆ, ಧ್ಯಾನ ಮಾಡ್ತದ ಅಂದ್ರೆ ಕೆಲ್ಸ ಹೇಳಲ್ಲ, ಸುಮ್ಮಿರ್ತಾರ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಲಾರ ಧ್ಯಾನ ಕುಂತಂಗ ಆಗತ್ತೆ. ದಯವಿಟ್ಟು ಹಂಗಾಗೋದ್ ಬೇಡ. ಯಾರೆಲ್ಲ ಬಂದಿರಾ, ಏನ್ ಬೆನಿಫಿಟ್ ತಗೊಂಡಿರ ದಯವಿಟ್ಟು ಅನ್ಮ್ಯೂಟ್ ಆಗಿ. ಹಳಬ್ರು 8 ತಿಂಗಳಿಗಿಂತ ಜಾಸ್ತಿ ಯಾರಿದ್ದೀರಾ, ನೀವು ಮಾತಾಡ್ಲೇಬೇಕು. ಇವತ್ತು ಪ್ರತಿಯೊಬ್ರು ಮಾತಾಡ್ತೀರಿ ಅಂತ ನಾ ಅನ್ಕೊಂಡಿದ್ದೀನಿ. ಖಂಡಿತ ಸರ್, ನೀವು ನಿಜವಾಗ್ಲೂ ಮತ್ತಷ್ಟು ನನಗೆ ಇದ್ ಗೊತ್ತಾಗ್ಲಿಲ್ಲ, ನೀವು ಮತ್ತೆ ನಾನು ಹೇಳ್ಬೇಕಾಗಿತ್ತು, ನಿಮ್ ಬಾಯಿಂದ ಬಂತು. ಖಂಡಿತ ಮಾಸ್ಟರ್ಸ್, ಖುಷಿ ಆಗ್ತಿದೆ ಮಾತನಾಡಿ. ಯಾಕೆಂತಂದ್ರೆ ಹರಕೊಲ್ಲಲ್ ಪರ ಕಾಯ್ವನೆ ಅನ್ನೋ ಮಾತಿದೆ. ಹರ ಮುನಿದರೆ ಈಗ ಯಾರ್ ಕಾಯ್ತಾರ ನಮ್ಮನ್ನ? ಹಾಗಾಗಿ ಒಂದು ವಿಚಾರ ಅಂದ್ರೆ ಗುರು ಮುನಿಯಬಾರದು. ಹರ ಮುನಿದರು ಪರವಾಗಿಲ್ಲ, ಗುರು ಮುನಿಬಾರದು. ಆ ಗುರುವಿಗಾಗಿ ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ. ಆ ತ್ಯಾಗಕ್ಕೆ ನಾವೆಲ್ಲ ಏನ್ ರೆಸ್ಪಾನ್ಸ್ ಅಂತಂದ್ರೆ, ಈಗ ಗುರೂಜಿ ಈಗ ಅವ್ರ ಕ್ಲಾಸಲ್ಲಿ ಅಟೆಂಡ್ ಆಗಿರೋದಿಲ್ಲ, ಧ್ಯಾನ ಮಹಾಯಜ್ಞದಲ್ಲಿ ಅಲ್ಲಿ ಅವ್ರು ಅಟೆಂಡ್ ಆಗಿದ್ದಾರೆ. ಅವರು ಬರೋಷ್ಟ್ರಲ್ಲಿ ನಾವ್ ಎಷ್ಟ್ರ ಮಟ್ಟಿಗೆ ತಯಾರಾಗಿರ್ಬೇಕು ಇಲ್ಲಿರೋ ಮಾಸ್ಟರ್ಸ್ ಅಂತಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ಬೇಕು. ನಿಜವಾಗ್ಲು ನಾವ್ ಅವ್ರಿಗೆ ಕೊಡುವಂತಹ ಒಂದು ಕಾಣಿಕೆ ಇದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಸಣ್ಣೇಗೌಡ್ರು ಸರ್ ಸಹ ಹೇಳಿದ್ರು. ಹಾಗಾಗಿ ಮಾಸ್ಟರ್ಸ್ ಹೊಸಬ್ರು ದಯವಿಟ್ಟು ಮಾತಾಡ್ಲೇಬೇಕು. ಯಾರೆಲ್ಲ ಇಷ್ಟು ದಿನಗಳಿಂದ ಏನ್ ಉಪಯೋಗ ಪಡ್ಕೊಂಡಿದ್ದೀರಿ, ಸ್ವಲ್ಪ ಒಂದು ಮಾತುಗಳಲ್ಲಿ ಮಾತನಾಡಿದ್ರೆ ಓಕೆ. ಥ್ಯಾಂಕ್ ಯು. ಉಮಾ ಮೇಡಮ್ ಇಲ್ಲ, ಅವರು ಕ್ಲಾಸ್ ಕೊಡ್ತಾ ಇದಾರೆ. ಶಕು ಮಾತಾಡಿ ಮೇಡಮ್. ಶಕುಂತಲಾ ಮೇಡಮ್. ಅಶ್ವಿನಿ, ಎಲ್ಲರಿಗೂ ನಮಸ್ಕಾರ. ಸರ್ ಇಲ್ಲ ಅಂದ್ರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಟ್ ನನ್ನ ಒಂದು ಅನಿಸಿಕೆನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಯಾಕೆ ಜನಸಂಖ್ಯೆ ಅಂದ್ರೆ ಪಾರ್ಟಿಸಿಪೆಂಟ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ? ಮೊದಲು 72, 76 ಇತ್ತು, ಈಗ 42, 46ಕ್ಕೆ ಬಂದು ನಿಂತಿದೆ. ಅದನ್ನೊಂದು ನಾವು ಸೀರಿಯಸ್ ಆಗಿ ಗಮನಿಸ್ಬೇಕು. ಆದ್ರಿಂದ ದಯವಿಟ್ಟು ಈಗ ಯಾರ್ಯಾರು ಭಾಗವಹಿಸಿದ್ದೀರಾ, ನಿಮ್ಮ ಅನಿಸಿಕೆಯನ್ನು ಓಪನ್ ಆಗಿ ಹೇಳ್ಬೇಕು. ಯಾಕಂದ್ರೆ ಓಪನ್ ಆಗಿ ಹೇಳಿದಾಗ್ಲೇನೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಂಖ್ಯೆ ಜಾಸ್ತಿ ಆಗ್ಬೇಕು ಹೊರತು ಕಡಿಮೆ ಆಗ್ತಾ ಹೋಗ್ಬಾರ್ದು. ನನ್ನ ಅಭಿಪ್ರಾಯಕ್ಕೆ ಈಗ ಇರೋದನ್ನ ಸರ್ ಗಮನಕ್ಕೆ ತಂದು ಇದನ್ನ ಇನ್ನೂ ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವೇಳೆ ಇರ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದಾಗ ಅಡಿಗೆ ಮನೆಗೆ ಹೋಗ್ಬಿಡ್ತಾರೆ. ಸೊ ವೇಳೆ ಬಗ್ಗೆನಾ ಅಥವಾ ಇನ್ನೂ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಯಾವ ರೀತಿ ನಡ್ಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆನಾ, ಅಥವಾ ಇನ್ನು ಏನೇನಿದ್ರೆ ಚೆನ್ನಾಗಿರೋದು ಅನ್ನೋದ್ರ ಬಗ್ಗೆನಾ, ಏನಿದೆ ಪಾರ್ಟಿಸಿಪೆಂಟ್ಸ್ ಓಪನ್ ಆಗಿ ಹೇಳಿದ್ರೆ ಅದನ್ನ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡು ಜನಸಂಖ್ಯೆನ ಜಾಸ್ತಿ ಹೆಚ್ಚಿಸ್ತಾ ಹೋಗ್ಬೇಕೇ ಹೊರತು ನಾವು ಇರೋ ಸಂಖ್ಯೆನ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಈಗ. ಆದ್ರಿಂದ ದಯವಿಟ್ಟು ನಿಮ್ಮ ಅನಿಸಿಕೆನ ಓಪನ್ ಆಗಿ ಹೇಳಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ನಾನು ಹೇಳ್ಬೇಕಾದಂತಹ ಎಷ್ಟೋ ಪಾಯಿಂಟ್ಸ್ ಗಳನ್ನ ಮೇಡಮ್ ಮತ್ತೆ ಸಣ್ಣಗೌಡ್ರು ಸರ್ ಹೇಳ್ತಾ ಇದ್ದಾರೆ. ಮಾಸ್ಟರ್ಸ್ ದಯವಿಟ್ಟು ಮುಂದೆ ಬನ್ನಿ, ಯಾಕೆಂದ್ರೆ ಇವಾಗ ಆಧ್ಯಾತ್ಮಿಕ ಭಾಗ ಇರುತ್ತೆ. ಅದರಲ್ಲಿ ಈಗ ಉಮಾ ಮೇಡಮ್ 3/4 ಗಂಟೆ ನಮಗೆ ಕ್ಲಾಸ್ ಕೊಡ್ತಾರೆ. ಅಷ್ಟು ಉಪಯೋಗಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಮಾಸ್ಟರ್ಸ್ ಕಮ್ಮಿ ಇದ್ದಾರೆ ಅಂತಂದ್ರೆ ಅದು ಏನ್ ಪ್ರಯೋಜನ ಅಂತ ನನಗೂ ಅನಿಸ್ತಾ ಇದೆ. ಹಾಗಾಗಿ ಮಾಸ್ಟರ್ಸ್ ದಯವಿಟ್ಟು ಇನ್ನ ಇಬ್ರು ಮಾಸ್ಟರ್ಸ್ ಮಾತನಾಡಿದ್ರೆ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಹೊಸ ಮಾಸ್ಟರ್ಸ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ವಿಡಿಯೋ ಆನ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಇಲ್ಲ, ಆಲ್ ಅನ್ಮ್ಯೂಟ್ ಮಾಡಿ ಮೇಡಮ್. ಮೋಸ್ಟ್ಲಿ ಕೆಲವರಿಗೆ ಮ್ಯೂಟ್ ಮಾಡ್ಕೊಳಕ್ ಬರ್ತಾ ಇಲ್ಲ ಕಾಣಿಸುತ್ತೆ. ಆಲ್ ಅನ್ಮ್ಯೂಟ್ ಮಾಡಿ ನೋಡೋಣ ಯಾರಾದ್ರೂ ಮಾತಾಡ್ಲಿ ಅವಾಗ. ವಿಡಿಯೋ ಆನ್ ಮಾಡಿ ಮಾಸ್ಟರ್ಸ್. ಹೊಸ ಮಾಸ್ಟರ್ಸ್ ವಿಡಿಯೋ ಆನ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀನಿ. ಮೇಡಮ್ ನೀವು ನಿಮ್ಮ ಒಂದು ಅನಿಸಿಕೆ ಶೇರ್ ಮಾಡಿ. ಶಕುಂತಲಾ ಮೇಡಮ್. ಎಸ್ ಮೇಡಮ್. ಮಾತಾಡಿ ಮೇಡಮ್. ಯಾರು ಮೇಡಮ್? ಮೇಡಮ್ ಮಾತಾಡಿ, ನಿಮ್ದು ಅನ್ಮ್ಯೂಟ್ ಆಗಿದೆ. ನಾನೇ ಮೇಡಮ್. ಹಾ ಎಸ್ ಮೇಡಮ್ ಮಾತಾಡಿ. ಮಾತಾಡ್ಲಿಕ್ಕೆ ಬರಲ್ಲ. ನಾನು ಶಕುಂತಳಾ, ನಾನು ರಿಟೈರ್ಡ್ ಆಗಿದೆ. ಹಾಗೆ ನಾನು ಒಮ್ಮೆ ಮಗನ ಮನೆಯಲ್ಲಿರುವಾಗ ಇದನ್ನ ನೋಡಿ ಇದರಲ್ಲಿ ಇನ್ವಾಲ್ವ್ ಆಗಿ ಈಗ ಒಂದು 14th ಬ್ಯಾಚ್ ಇಂದ ಇದ್ದೇನೆ. ಕೇಳ್ತದ? 14th ಬ್ಯಾಚ್ ಇಂದ ಇದ್ದೇನೆ. ಆದ್ರೆ ಒಮ್ಮೆ ಬ್ಯಾಂಗ್ಳೂರಿಗೆ ಬರ್ಬೇಕು ಅಂತ ಆಸೆ ಇತ್ತು. ಬರ್ಲಿಕ್ಕೆ ಅಂದ್ರೆ ನಾನು ಕಾನ್ಪುರದಲ್ಲಿ ಇದ್ದೆ ಮೇಡಮ್. ಈಗ ಬಂದಿದ್ದೇನೆ ಮಗಳ ಮನೆಗೆ ಬಂದಿದ್ದೇನೆ. ಆದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಮ ಬರುವ ಅಂದ್ರೆ ನಮ್ಮ ಗುರೂಜಿಯೇ ಇಲ್ಲ ಅಲ್ಲ ಊರಲ್ಲಿ. ಹಾಗೆ ಈಗ ಮಗಳ ಮನೆಯಲ್ಲೇ ಇದ್ದೇನೆ. ನಾಳೆ ಊರಿಗೆ ಹೊರಡ್ತಾ ಇದ್ದೇನೆ, ಉಡುಪಿ ನಮ್ಮ ಮನೆ. ಹಾಗೆ ನಿಮ್ಗೆ ಹಂಗೇನು ಪ್ರಾಬ್ಲಮ್ ಏನಿರ್ಲಿಲ್ಲ. ಆದ್ರೆ ಕಾನ್ಸಂಟ್ರೇಷನ್ ಒಳ್ಳೆ ಆಗ್ತಿದೆ. ಅಂದ್ರೆ ಇದು ಮಾಡುವಾಗ ಜ್ಞಾನ ಮಾಡುವಾಗ ಎಲ್ಲ ನಂಗೆ ಕರೆಕ್ಟ್ ನಾನು ಆ ಮೂಡಲ್ಲಿ ಇರ್ತೇನೆ. ಈಚೆದ್ದು ಏನು ಗೊತ್ತಾಗುದಿಲ್ಲ. ಮತ್ತೆ ನಾನು ಹೆಲ್ತ್ ಅಲ್ಲಿ ಏನಿಲ್ಲ, ಒಂದು ಬೆನ್ನು ನೋವು ಒಂದಿದೆ ಅಷ್ಟೇ. ಅಂದ್ರೆ ಆಫೀಸಲ್ಲಿ ಕೂತು ಮಾಡ್ತಿದ್ದದಲ್ಲ ವರ್ಕ್. 38 ವರ್ಷ ಸರ್ವಿಸ್ ಮಾಡಿದ್ದೇನೆ. 38 ವರ್ಷದಲ್ಲಿ ಕೂತೇ ಮಾಡಿದ್ರು ವರ್ಕ್ ಬ್ಯಾಂಕಲ್ಲಿ. ಹಾಗೆ ಸ್ವಲ್ಪ ಒಂದು ಬೆನ್ನು ನೋವು ಒಂದು ಮುಕ್ಕೊಂಡ್ಬಿಟ್ಟಿದೆ, ಮತ್ತೇನಿಲ್ಲ ಮೇಡಮ್. ಮತ್ತೆಲ್ಲ ನಾನು ಆರೋಗ್ಯ. ನೀವು ಈ ಫೌಂಡೇಶನ್ ಯಾವಾಗ ಬಂದ್ರಿ ಮೇಡಮ್? ಅದೇ 14th ಬ್ಯಾಚ್. ನಾನು ಅದೇ ಮಗನ ಮನೆಯಲ್ಲಿರುವಾಗ ಹೀಗೆ ಮೊಬೈಲ್ ಮಾಡುವಾಗ ಏನೋ ಒಂದು ಆ್ಯಪ್ ಕಂಡಿತು, ಕ್ಲಿಕ್ ಮಾಡಿದೆ, ಅದ್ ಬಂತು. ಅಂದ್ರೆ 14th ಬ್ಯಾಚ್ ಸಾಧಾರಣ ಮೇಡಮ್. ಅಂದ್ರೆ ಮಧ್ಯಾಹ್ನದ ಕ್ಲಾಸ್ ಅಲ್ಲಿ ಇದ್ರಿ? ಅಲ್ಲ, ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಇರ್ತೇನೆ ಮೇಡಮ್, ಸಂಜೆ ಕ್ಲಾಸ್ ಅಲ್ಲಿ 2 ಕ್ಲಾಸ್ಗೂ ಅಟೆಂಡ್ ಆಗ್ತಿದ್ದೆ ಮೇಡಮ್. ಒಂದು ದಿನಾನು ಬಿಡ್ಲಿಲ್ಲ. ಓಕೆ ಮೇಡಮ್. ಎಸ್ ಮೇಡಮ್, ತುಂಬಾ ಅನುಕೂಲ ಪಡ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಹೌದು ಮೇಡಮ್, ಇದು ಹೆಚ್ಚು ಜನ ಪ್ರಸಾರ ಆಗ್ಬೇಕಂದ್ರೆ ನಿಮ್ಮ ಸಲಹೆ ಏನ್ ಕೊಡಕ್ ಇಷ್ಟಪಡ್ತೀರಿ? ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಿ ಇದನ್ನ ಹೆಚ್ಚು ಪ್ರಸಾರ ಆಗ್ಬೇಕು ಅಂದ್ರೆ? ನಂಗೆ ಅದೆಲ್ಲ ಹೇಳಿಕ್ ಬರೋದಿಲ್ಲ ಮೇಡಮ್. ಯಾಕಂದ್ರೆ ನಾನು ಬರೀ ಯಾವ್ದ್ರಲ್ಲೂ ಹೊರಗೆ ಇರ್ತಿರ್ಲಿಲ್ಲ. ಬರೀ ಎಂತ ಹೇಳ್ತಾರೆ, 24 ಗಂಟೆನೂ ನಾನು ಬ್ಯುಸಿಯಾಗಿ ಇರ್ತಿದ್ದೆ ನನ್ನ ರಿಟೈರ್ಡ್ ಲೈಫ್ ಆಗೋ ತನಕ. ಬೆಳಿಗ್ಗೆ ರಿಟೈರ್ಡ್ ಲೈಫಲ್ಲಿ ಸ್ವಲ್ಪ ಟೈಮ್ ಇದೆಯಲ್ಲ, ಹಾಗೆ ನಂಗೆ ಸ್ವಲ್ಪ ಖುಷಿ ಆಗ್ತದೆ. ನನ್ನ ಪುಳ್ಳಿಗೆ ಹೇಳಿಕೊಡ್ತೇನೆ, ಮಗಳಿಗೆ ಸ್ವಲ್ಪ ಯೋಗದ್ದು ಅದು ಇದೆಲ್ಲ. ಮತ್ತೆ ಮಗಳಿಗೆ ಹೇಳ್ತೇನೆ, ಅಳಿಯನಿಗೆ ಹೇಳ್ತೇನೆ, ಅಲ್ಲಿನ ಮಗನಿಗೆ ಹೇಳ್ತಾ ಇದ್ದೆ ಅಲ್ಲಿರುವ ಕಾನ್ಪುರದಲ್ಲಿರುವಾಗ. ಮತ್ತೆ ಹೆಚ್ಚು ಹೋಗ್ಲಿಕ್ಕೆ ನಾನೇನು ಹೊರಗೆಲ್ಲ ಹೋಗುದಿಲ್ಲ ಮೇಡಮ್. ಓಕೆ ಮೇಡಮ್, ನಿಮ್ಗೆ ಈ ಫೌಂಡೇಶನ್ ಬಂದ್ಮೇಲೆ ಅನುಕೂಲ ಕಂಡಿದ್ಯಲ್ವಾ ಎಲ್ಲಾ ರೀತಿಲೂ? ಮಾನಸಿಕ, ದೈಹಿಕ? ಅದೇ ಮಾನಸಿಕ ದೈಹಿಕ ಆರೋಗ್ಯವಾಗಿದ್ದೇನೆ ಮೇಡಮ್. ಬೆನ್ನು ನೋವು ಸ್ವಲ್ಪ ಮೊದ್ಲಿಕ್ಕಿಂತ ಬೆಟರ್ ಇದೆ ಹಾಗೆ ಮೇಡಮ್. ಮತ್ತೆ ನಂಗೆ ಹೆಚ್ಚು ಹೇಳಿಕ್ಕೆ ನಂಗೆ ಮಾತಾಡ್ಲಿಕ್ಕೆ ಬರುದಿಲ್ಲ ಮೇಡಮ್. ಇವರು ಯಾರು? ಮೇಡಮ್, ನೀವು ಹೆಚ್ಚಿನದಾಗಿ ಮೇಡಮ್ ಪ್ರತಿನಿತ್ಯ ಧ್ಯಾನ ಮಾಡಿ, ಪ್ರತಿದಿನ ನೀವು ತರಗತಿಗೆ ಅಟೆಂಡ್ ಮಾಡ್ತಾ ಧ್ಯಾನ ಮಾಡಿ. ಬೆಳಿಗ್ಗೆ ಹೊತ್ತು ಧ್ಯಾನ ಪ್ರಾಣಾಯಾಮ ಇರುತ್ತೆ, ಅದಕ್ಕೂ ಅಟೆಂಡ್ ಆಗಿ. ಹೆಚ್ಚಿನದಾಗಿ ಕ್ಲಾಸ್ ಅಟೆಂಡ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ನಿಮ್ಮ ಅದ್ಭುತವಾಗಿ ನೀವು ಅನಿಸಿಕೆಗಳನ್ನ ಕೊಡ್ತಾ ಹೊರಡ್ತಾ ಇದ್ದೇನೆ ಇವತ್ತು.
ಆದ್ರೂನು ಅಲ್ಲಿನೂ ಮಾಡ್ತೇನೆ ಮೇಡಮ್. ಅಲ್ಲಿನೂ ಕೆಲವರಿಗೆಲ್ಲ ಹೇಳ್ತೇನೆ. ಅಲ್ಲಿ ಹೋದ್ಮೇಲೆ ನಂಗೆ ಅಲ್ಲಿ Yes, ಪರಿಚಯ madam. ತುಂಬಾ ಇದೆ. ಆದ್ರೆ ಯಾರ ಪರಿಚಯ ಇಲ್ಲಲ್ಲ ಮೇಡಮ್. ಮಗಳ ಮನೆ ಆಯ್ತು, Yes, madam. ನಾನು ಉಡುಪಿಯಲ್ಲಿ ನಾನು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಅನಿಸಿಕೆ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಅಲ್ಲ, ನಾ ಮಾತಾಡುವಾಗ ನಂಗೆ ಮಾತಾಡ್ಲಿಕ್ಕೆ ಹೆದ್ರಿಕೆ. ಮಾತಾಡುವಾಗ ಏನೋ ತಪ್ಪಿದ್ರೆ ಕ್ಷಮಿಸಿ ಮೇಡಮ್. ಇಲ್ಲ ಇಲ್ಲ ಮೇಡಮ್, ಖಂಡಿತ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಆತರ ಭಾವಿಸ್ಬಾರ್ದು, ಮಾತಾಡ್ತಾ ಇದ್ರೆ ಅದು ಬರ್ತಾ ಇರುತ್ತೆ ಮೇಡಮ್. ಥ್ಯಾಂಕ್ ಯು ನಿಮ್ಗೆ. ನೆಕ್ಸ್ಟ್ ಚರಣ್ ರಾಜ್ ಅಂತ ಇದ್ದಾರೆ ಸರ್, ನೀವು ಮಾತನಾಡ್ಬೋದಾ? ಮಾತಾಡ್ಲಿಕ್ಕೆ ಬರಲ್ಲ ಅಮ್ಮ. ಚರಣ್ ರಾಜ್, ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಸರ್. ನಳಿನಾ ಮೇಡಮ್, ನಳಿನಾ ಮೇಡಮ್ ನಿಮ್ದು ಅನ್ಮ್ಯೂಟ್ ಆಗಿದೆ. ಗೀತಾ ಮೇಡಮ್. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಗಳೆಲ್ಲ ತುಂಬಾ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದೀರಿ. ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ, ಯೋಗಾಸನಗಳು ಅವೆಲ್ಲವೂ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಬರೀ ಚೆನ್ನಾಗಿ ಅಲ್ಲ ಮೇಡಮ್, ಅಲ್ಟಿಮೇಟ್ ಅಂತಾರಲ್ಲ, ನಮ್ಮ Yes, yes, ma'am. ಮಹೋತ್ತರ ಅದ್ಭುತ. ಅಂತಂದ್ರೆ ನನ್ ಪ್ರಕಾರ ನನ್ಗೆಲ್ಲೂ ಈ ತರದ್ದು ಸಿಕ್ಕಿಲ್ಲ. ಎಲ್ಲಿ ಹುಡ್ಕೊಂಡು ಹೋದ್ರು ಈ ತರ ಫ್ರೀ ಕ್ಲಾಸಸ್, ಇಷ್ಟೊಂದು ಮಾಹಿತಿಗಳು ಎಲ್ಲೂ ಸಿಗೋದಿಲ್ಲ ಮೇಡಮ್. ಎಸ್ ಮ್ಯಾಮ್, ಒಂದೇ ವೇದಿಕೆಯಲ್ಲಿ ಎಲ್ಲ ತರದ ಇದನ್ನು ಸಿಗ್ತಾ ಇದೆ ಮ್ಯಾಮ್. ಇಲ್ಲಿ ಒಂದು ತರಗತಿಯಲ್ಲಿ ಧ್ಯಾನ, ಇನ್ನೊಂದ್ ತರಗತಿಯಲ್ಲಿ ಸತ್ಸಂಗ ಅಂತ ಬೇರೆ ಬೇರೆ ಕಡೆಗೆ ವೇದಿಕೆಯಲ್ಲಿ ನಾವು ಆರಿಸ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ ಮ್ಯಾಮ್. ಇದೇ ವೇದಿಕೆಯಲ್ಲಿ ಎಲ್ಲ ತರದ ಇದನ್ನು ಸಿಗ್ತಾ ಇದೆ ನಮಗೆ. ಜ್ಞಾನ, ಧ್ಯಾನ ಎಲ್ಲವೂ ಸಿಗ್ತಾ ಇದೆ ಮ್ಯಾಮ್ ನಮ್ಗೆ. ಮನೆಮದ್ದುಗಳಾಗಿರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಿದೆ ಮ್ಯಾಮ್. ಖಂಡಿತ ಮೇಡಮ್, ಇದಕ್ಕಿಂತ ಸೌಭಾಗ್ಯ ಇನ್ನೆಲ್ಲಿದೆ, ಇನ್ನೇನ್ ಬೇಕು ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು. ನಳಿನಾ ಮೇಡಮ್ ಬಂದಿದ್ದಾರೆ. ಎಸ್ ಮೇಡಮ್, ನಿಮ್ಮ ಅನಿಸಿಕೆ. ನಮಸ್ಕಾರ ಮೇಡಮ್, ಎಲ್ಲರಿಗೂ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ ನಮಸ್ತೆ ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನಂತೂ ಇಲ್ಲಿ ಜಾಯ್ನ್ ಆದಾಗಿಂದ ನನಗೆ ಎಲ್ಲಾ ರೀತಿಲೂ ಒಳ್ಳೇದಾಗಿದೆ. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲದರಲ್ಲೂ ನನಗೆ ತುಂಬಾನೇ ಅನುಕೂಲ ಆಗಿದೆ. ತುಂಬಾ ಪ್ರಯೋಜನಗಳಾಗಿದ್ದಾವೆ. ಮತ್ತೆ ಇಲ್ಲಿ ಒಟ್ನಲ್ಲಿ ಔಷಧಿ ರಹಿತ ಜೀವನ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲಾ ಮಾಹಿತಿನೂ ನೀವು ನಮಗೆ ಕೊಡ್ತಾ ಇದ್ದೀರಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ನಮಗೆ ಗೊತ್ತಿರುವಂತದ್ದು ಎಲ್ಲಾರ್ಗು ಇದು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ಈ ಕಾರ್ಯಕ್ರಮ ಹೀಗೆ ಚೆನ್ನಾಗಿ ಬರ್ಲಿ ಅಂತ ನಾನು ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಖಂಡಿತವಾಗ್ಲು ಮೇಡಮ್, ನಮ್ಮ ರಂಗನಾಥ್ ಅವರುಗಳ ಸಂಕಲ್ಪ ಸದಾಕಾಲ ಹೀಗೆ ಇರುತ್ತೆ. ಎಲ್ರಿಗೂ ಧ್ಯಾನ ಜ್ಞಾನ ಕೊಡಿಸ್ಬೇಕು, ಧ್ಯಾನ ಜಗತ್ ಮಾಡ್ಬೇಕು ಅನ್ನೋದು ಅವ್ರ ಸಂಕಲ್ಪ ಇದೆ. ಹಾಗಾಗಿ ಆ ಪ್ರಯತ್ನ ಎಲ್ಲ ನಾವು ಕೂಡ ಸೇರ್ ಮಾಡೋದ್ರೆ ಇನ್ನೂ ತುಂಬಾ ಉತ್ತಮವಾಗಿರುತ್ತೆ. ಯಾಕೆಂದ್ರೆ ಇದು ಹೀಗೆ ನಡಿಬೇಕು ಅಂತಂದ್ರೆ ಬರೀ ಅವರು ಜ್ಞಾನ ಕೊಡ್ತಾ ಇರ್ತಾರೆ, ನಾವ್ ಅದನ್ನ ತಿಳ್ಕೊಂಡು ಸುಮ್ನೆ ನಮಗ್ ನಾವೇ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇರೋದಿಲ್ಲ. ನಾವೆಲ್ರಿಗೂ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಆ ಕೆಲ್ಸ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಹೌದು ಮೇಡಮ್, ಸಾಷ್ಟಾಂಗ ನಮನಗಳು. ಸಾಷ್ಟಾಂಗ ನಮಸ್ಕಾರಗಳು. ಓಕೆ ಮೇಡಮ್, ಓಕೆ ಮಾಸ್ಟರ್ಸ್, ಎಲ್ರು ಕೂಡ ತುಂಬಾ ಅದ್ಭುತವಾಗಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿದ್ರಿ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ